ಹಿಂದೂ ಧರ್ಮದಲ್ಲಿ ಆಷಾಢ ಮಾಸವು ಅತ್ಯಂತ ಪವಿತ್ರವಾದ ತಿಂಗಳೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಭಗವಂತನ ಆರಾಧನೆ, ಜಪ, ಧ್ಯಾನ, ದಾನ, ವ್ರತ ಮತ್ತು ಸತ್ಸಂಗಕ್ಕೆ ವಿಶೇಷ ಮಹತ್ವವಿದೆ. ಅನೇಕ ಭಕ್ತರ ಮನಸ್ಸಿನಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಮೂಡುತ್ತದೆ: ಆಷಾಢ ಮಾಸದಲ್ಲಿ ಶಿವನನ್ನು ಪೂಜಿಸಬೇಕೇ, ವಿಷ್ಣುವನ್ನು ಆರಾಧಿಸಬೇಕೇ ಅಥವಾ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕೇ? ಇವರಲ್ಲಿ ಯಾರ ಆರಾಧನೆಯಿಂದ ಹೆಚ್ಚು ಫಲ ಸಿಗುತ್ತದೆ? ಧಾರ್ಮಿಕ ಗ್ರಂಥಗಳು ಮತ್ತು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ. ಏಕೆಂದರೆ ಶಿವ, ವಿಷ್ಣು ಮತ್ತು ಮಹಾಲಕ್ಷ್ಮಿ ಈ ಮೂವರು ದೈವತ್ವದ ವಿಭಿನ್ನ ರೂಪಗಳೆಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಬ್ಬ ದೇವರ ಆರಾಧನೆಯು ತನ್ನದೇ ಆದ ಮಹತ್ವ ಮತ್ತು ಫಲವನ್ನು ಹೊಂದಿದೆ. ಆಷಾಢ ಮಾಸದ ವಿಶೇಷತೆ. ಆಷಾಢ ಮಾಸವು ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಪ್ರಕೃತಿಯು ಹೊಸ ಚೈತನ್ಯವನ್ನು ಪಡೆಯುವ ಈ ಸಮಯದಲ್ಲಿ ಮನಸ್ಸನ್ನು ಶುದ್ಧಗೊಳಿಸಿ ದೇವರ ಸ್ಮರಣೆಯಲ್ಲಿ ತೊಡಗುವುದು ಶ್ರೇಷ್ಠವೆಂದು ಹೇಳಲಾಗಿದೆ. ಈ ಮಾಸದಲ್ಲಿ ದೇವಾಲಯಗಳಿಗೆ ಭೇಟಿ ನೀಡುವುದು, ಭಗವಂತನ ನಾಮಸ್ಮರಣೆ ಮಾಡುವುದು ಮತ್ತು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಪುಣ್ಯಕರವೆಂದು ನಂಬಲಾಗಿದೆ. ವಿಷ್ಣುವಿನ ಆರಾಧನೆಗೆ ಇರುವ ಮಹತ್ವ. ಆಷಾಢ ಶುಕ್ಲ ಏಕಾದಶಿಯು ದೇವಶಯನಿ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ. ಈ ದಿನದಿಂದ ಚಾತುರ್ಮಾಸ್ಯ ಆರಂಭವಾಗುತ್ತದೆ ಎಂದು ಸಾಂಪ್ರದಾಯಿಕ ನಂಬಿಕೆ ಇದೆ. ಈ ಕಾರಣದಿಂದ ಆಷಾಢ ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ವಿಶೇಷ ಸ್ಥಾನವಿದೆ. ವಿಷ್ಣು ಸಹಸ್ರನಾಮ ಪಠಣ, ಓಂ ನಮೋ ನಾರಾಯಣಾಯ ಮಂತ್ರ ಜಪ, ತುಳಸಿ ಪೂಜೆ ಹಾಗೂ ಶ್ರೀಹರಿಯ ಭಕ್ತಿಯಿಂದ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಬಲ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಜೀವನದಲ್ಲಿ ಸ್ಥಿರತೆ, ಕುಟುಂಬದಲ್ಲಿ ಐಕ್ಯತೆ ಹಾಗೂ ಧಾರ್ಮಿಕ ಚಿಂತನೆ ಬೆಳೆಯಲು ವಿಷ್ಣು ಆರಾಧನೆ ಸಹಕಾರಿ ಎಂದು ಹೇಳಲಾಗುತ್ತದೆ. ಶಿವನ ಆರಾಧನೆಯ ಮಹತ್ವ. ಶಿವನು ಬೋಳೆ ಶಂಕರ, ಆಶುತೋಷ ಎಂದು ಪ್ರಸಿದ್ಧ. ಭಕ್ತಿಯಿಂದ ಮಾಡಿದ ಸಣ್ಣ ಪೂಜೆಯನ್ನು ಸ್ವೀಕರಿಸುವ ಕರುಣಾಮೂರ್ತಿ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಆಷಾಢ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದು ಹಾಗೂ ಬಿಲ್ವದಳವನ್ನು ಅರ್ಪಿಸುವುದು ಅತ್ಯಂತ ಪುಣ್ಯಕರವೆಂದು ಭಕ್ತರು ನಂಬುತ್ತಾರೆ. ಶಿವನ ಆರಾಧನೆಯಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುವುದು, ಆತ್ಮವಿಶ್ವಾಸ ಹೆಚ್ಚುವುದು ಹಾಗೂ ಜೀವನದಲ್ಲಿನ ಅಡೆತಡೆಗಳನ್ನು ಎದುರಿಸುವ ಧೈರ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಯ ಆರಾಧನೆ. ಮಹಾಲಕ್ಷ್ಮೀ ದೇವಿಯು ಐಶ್ವರ್ಯ, ಸಮೃದ್ಧಿ ಮತ್ತು ಶುಭದ ಸಂಕೇತ. ಆಷಾಢ ಮಾಸದ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ವಿಶೇಷವೆಂದು ಅನೇಕ ಮನೆಗಳಲ್ಲಿ ಆಚರಣೆ ಇದೆ. ಮನೆಯ ಸ್ವಚ್ಛತೆ, ದೀಪ ಹಚ್ಚುವುದು, ಲಕ್ಷ್ಮೀ ಅಷ್ಟೋತ್ತರ ಪಠಣ, ಶ್ರೀ ಸೂಕ್ತ ಪಾರಾಯಣ, ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ನಂಬಲಾಗಿದೆ. ಲಕ್ಷ್ಮೀ ದೇವಿಯ ಆರಾಧನೆಯು ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ಆರೋಗ್ಯ, ಸಂತೋಷ, ಉತ್ತಮ ಕುಟುಂಬ ಜೀವನ ಮತ್ತು ಮಾನಸಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ ಎಂದು ಧಾರ್ಮಿಕ ಪರಂಪರೆ ಹೇಳುತ್ತದೆ. ಹಾಗಾದರೆ ಯಾರ ಆರಾಧನೆ ಹೆಚ್ಚು ಫಲ ಕೊಡುತ್ತದೆ? ಧಾರ್ಮಿಕ ದೃಷ್ಟಿಯಿಂದ ನೋಡಿದರೆ ಈ ಪ್ರಶ್ನೆಗೆ ಒಬ್ಬ ದೇವರು ಮಾತ್ರ ಎಂಬ ಉತ್ತರ ಇಲ್ಲ. ಹಿಂದೂ ತತ್ವದ ಪ್ರಕಾರ ಪರಮಾತ್ಮನು ಅನೇಕ ರೂಪಗಳಲ್ಲಿ ಆರಾಧಿಸಲ್ಪಡುತ್ತಾನೆ. ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಧರ್ಮ ಮಾರ್ಗಕ್ಕಾಗಿ ವಿಷ್ಣು ಆರಾಧನೆ, ಧೈರ್ಯ, ವೈರಾಗ್ಯ ಮತ್ತು ಅಂತರಂಗದ ಶುದ್ಧಿಗಾಗಿ ಶಿವ ಆರಾಧನೆ, ಐಶ್ವರ್ಯ, ಕುಟುಂಬದ ಸುಖ ಮತ್ತು ಸಮೃದ್ಧಿಗಾಗಿ ಮಹಾಲಕ್ಷ್ಮಿ ಆರಾಧನೆ. ಯಾವ ದೇವರ ಮೇಲಾದರೂ ನಿಷ್ಠೆ, ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಅದೇ ಶ್ರೇಷ್ಠ ಫಲ ನೀಡುತ್ತದೆ ಎಂದು ಧರ್ಮಶಾಸ್ತ್ರಗಳು ತಿಳಿಸುತ್ತವೆ. ಆಷಾಢ ಮಾಸದಲ್ಲಿ ಮಾಡಬಹುದಾದ ಸರಳ ಪೂಜೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಸ್ಮರಣೆ ಮಾಡುವುದು, ಮನೆಯ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚುವುದು, ತುಳಸಿಗೆ ನೀರು ಅರ್ಪಿಸುವುದು, ಸ್ಥಳೀಯ ಸಂಪ್ರದಾಯಕ್ಕೆ ಅನುಗುಣವಾಗಿ
ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು. ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತ ಪಠಿಸುವುದು. ಸಾಧ್ಯವಾದರೆ ಅನ್ನದಾನ ಅಥವಾ ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು. ಭಕ್ತಿಯೇ ಮುಖ್ಯ. ದೇವರ ಆರಾಧನೆಯಲ್ಲಿ ದೊಡ್ಡ ಪೂಜೆಗಳು, ದುಬಾರಿ ವಸ್ತುಗಳು ಅಥವಾ ವಿಶೇಷ ಅಲಂಕಾರಕ್ಕಿಂತ ಶುದ್ಧ ಮನಸ್ಸು ಮತ್ತು ನಿಸ್ವಾರ್ಥ ಭಕ್ತಿ ಮುಖ್ಯವೆಂದು ಅನೇಕ ಧಾರ್ಮಿಕ ಗ್ರಂಥಗಳು ಸಾರುತ್ತವೆ. ಯಾರಿಗಾದರೂ ಶಿವನಲ್ಲಿ ಹೆಚ್ಚು ಭಕ್ತಿ ಇದ್ದರೆ ಶಿವನನ್ನು ಆರಾಧಿಸಬಹುದು. ವಿಷ್ಣುವಲ್ಲಿ ಭಕ್ತಿ ಇದ್ದರೆ ವಿಷ್ಣುವನ್ನು ಆರಾಧಿಸಬಹುದು. ಮಹಾಲಕ್ಷ್ಮೀ ದೇವಿಯ ಮೇಲೆ ನಂಬಿಕೆ ಇದ್ದರೆ ಅವರನ್ನು ಭಕ್ತಿಯಿಂದ ಪೂಜಿಸಬಹುದು. ದೇವರು ಭಕ್ತಿಯನ್ನೇ ಸ್ವೀಕರಿಸುತ್ತಾನೆ ಎಂಬುದು ಹಿಂದೂ ಧರ್ಮದ ಮೂಲ ಸಂದೇಶವಾಗಿದೆ. ಕೊನೆಯದಾಗಿ ಹೇಳುವುದಾದರೆ, ಆಷಾಢ ಮಾಸವು ಆತ್ಮಶುದ್ಧಿ, ಭಕ್ತಿ ಮತ್ತು ಧರ್ಮಾಚರಣೆಗೆ ಮೀಸಲಾದ ಪವಿತ್ರ ಸಮಯ. ಈ ತಿಂಗಳಲ್ಲಿ ಶಿವ, ವಿಷ್ಣು ಮತ್ತು ಮಹಾಲಕ್ಷ್ಮಿ ಮೂವರ ಆರಾಧನೆಯು ಧಾರ್ಮಿಕವಾಗಿ ಮಹತ್ವದ್ದಾಗಿದೆ. ಯಾರ ಆರಾಧನೆಯಿಂದ ಹೆಚ್ಚು ಫಲ ಎಂಬುದಕ್ಕಿಂತ ಯಾವ ಭಕ್ತಿಯಿಂದ ಆರಾಧಿಸುತ್ತೇವೆ ಎಂಬುದು ಮುಖ್ಯ ಎಂದು ಸಾಂಪ್ರದಾಯಿಕ ತತ್ವ ಹೇಳುತ್ತದೆ. ಆದ್ದರಿಂದ ನಿಮ್ಮ ಇಷ್ಟ ದೇವತೆಯನ್ನು ಶ್ರದ್ಧೆ, ಭಕ್ತಿ ಮತ್ತು ಸತ್ಕಾರ್ಯಗಳೊಂದಿಗೆ ಆರಾಧಿಸಿ. ದೇವರ ನಾಮಸ್ಮರಣೆ, ದಾನ, ಧರ್ಮ ಮತ್ತು ಸದಾಚಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಆಷಾಢ ಮಾಸದ ಆಧ್ಯಾತ್ಮಿಕ ಮಹತ್ವವನ್ನು ಸಾರ್ಥಕಗೊಳಿಸಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಇಂತಹ ಧಾರ್ಮಿಕ ಮಾಹಿತಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ ವಿಚಾರಗಳು ಮತ್ತು ರಾಶಿ ಭವಿಷ್ಯಕ್ಕಾಗಿ ಕನ್ನಡ ಇನ್ಫಾರ್ಮೇಷನ್ 111 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್, ಶೇರ್ ಮಾಡಿ. ಧನ್ಯವಾದಗಳು.